ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ. ನಾನು ಶ್ರೀಮತಿ ಭಾಗವತ್ ಶಿರಸಿ. ಕಥಾಭಾಗ ದಕ್ಷಯಜ್ಞ. ದಕ್ಷ ಪ್ರಜಾಪತಿಯ ಪುತ್ರಿಯಾದಂಥ ದೇವಿ ದಾಕ್ಷಾಯಿಣಿ ಪರಶಿವನ ಸತಿಯೂ ಹೌದು. ದಕ್ಷ ಮಾಡುವ ಯಾಗಕ್ಕೆ ಶಿವನಿಗೆ ಆಮಂತ್ರಣವಿಲ್ಲದಿದ್ದರೂ ಸಹ ತನ್ನ ಪತಿಯ ಮಾತನ್ನು ಧಿಕ್ಕರಿಸಿ ತನ್ನಪ್ಪ ಮಾಡುವ ಯಾಗಕ್ಕೆ ದೇವಿ ದಾಕ್ಷಾಯಿಣಿ ಹೋದಂತಹ ಸಂದರ್ಭ. ಶಿವನೇ ಶಿವನೇ ಶಿವನೇ, ನನ್ನಪ್ಪ ಮಾಡುವ ಯಾಗದ ಸಂಭ್ರಮವನ್ನು ನೋಡಬೇಕು ಅಂತ ಸಂತೋಷದಿಂದ ಓಡೋಡಿ ಬಂದೆ. ಆದರೆ ಇಲ್ಲಿರುವ ಯಾರೊಬ್ಬರೂ ನನ್ನ ಮಾತನಾಡಿಸಲಿಲ್ಲ. ಮಾತನಾಡಿಸದಿದ್ದರೆ ಏನಂತೆ ಬಿಡಿ. ಯಾಗದ ವೈಭವವನ್ನು ನೋಡಬೇಕೆಂದು ಅತಿ ಎತ್ತರದಲ್ಲಿರುವ ಸ್ಥಳದಲ್ಲಿ ಹೋಗಿ ಕುಳಿತೆ. ಆದರೆ ಅಲ್ಲಿ ನನ್ನಪ್ಪ ಮಾಡುತ್ತಿರುವುದು ನಿರೀಶ್ವರ ಯಾಗ. ನನ್ನಪ್ಪ ಮಾಡುವ ಯಾಗದ ಅರಿವಿರದೆ ಓಡೋಡಿ ಬಂದು ಬಿಟ್ಟೆ. ಆದರೆ ಇಲ್ಲಿರುವವರೆಲ್ಲ ದುಷ್ಟರು, ಧೂರ್ತರಿದ್ದಾರೆ. ಹಾಗೆಯೇ ಈ ನನ್ನಪ್ಪ ಹಿಂದೆ ಒಂದು ಸಂದರ್ಭದಲ್ಲಿ ನನ್ನವರನ್ನು ನಿಂದಿಸಿ ಪರಮ ಪಾಪವನ್ನು ಮಾಡಿದ ಪಾತಕಿ ಇವನು. ಈ ಪಾತಕಿ ಮಾಡುವ ಯಾಗಕ್ಕೆ ಏತಕ್ಕೆ ಬಂದೆ ನಾನು? ಏನು ಮಾಡಲಿ? ಇಲ್ಲಿರುವವರೆಲ್ಲ ದುರ್ಮತಿಗಳಿದ್ದಾರೆ. ಇವರೆಲ್ಲರ ನಡುವೆ ಹುಲಿಯ ಮಧ್ಯದಲ್ಲಿರುವ ಹುಲ್ಲೆಯಂತಾಯಿತು ನನ್ನ ಪರಿಸ್ಥಿತಿ. ಹುಲ್ಲೆಯಂತಾಯಿತು. ಆಗಬೇಕಾಯಿದ್ದೇ ನನಗೆ. ಯಾಕೆಂದರೆ ನನ್ನವರು ಹೇಳಿದ್ರಲ್ಲ, ದಾಕ್ಷಾಯಿಣಿ ನಿನ್ನಪ್ಪ ನನ್ನ ಮೇಲಿನ ದ್ವೇಷಕ್ಕಾಗಿ ಮಾಡುತ್ತಿರುವಂಥ ಯಾಗವದು. ಹೋಗಬೇಡ. ಅಲ್ಲಿಗೆ ಹೋದರೆ ಅವಮಾನ ತಪ್ಪದು. ಹಾಗಾಗಿ ದಯವಿಟ್ಟು ಹೋಗಬೇಡ ಅಂತ ಸಾರಿ ಹೇಳಿದ್ರಲ್ಲ. ಆದರೆ ನಾನೇನು ಮಾಡಿದೆ? ಪತಿಯ ಮಾತನ್ನು ಧಿಕ್ಕರಿಸಿ ಬಂದು ಬಿಟ್ಟೆ. ಪತಿಯ ಮಾತನ್ನು ಧಿಕ್ಕರಿಸುವ ಪ್ರತಿಯೊಬ್ಬರ ಪರಿಸ್ಥಿತಿ ಏನಾಗುವುದೆನ್ನುವುದಕ್ಕೆ ಇಡೀ ಲೋಕಕ್ಕೆ ಈ ದಾಕ್ಷಾಯಿಣಿ ಉದಾಹರಣೆಯಾಗಿ ನಿಲ್ತಾಳೆ. ಹೀಗೇನು ಮಾಡಲಿ? ಇಲ್ಲಿ ನಿಲ್ಲುವ ಹಾಗೂ ಇಲ್ಲ, ಪತಿಗ್ರಹಕ್ಕೆ ತಿರುಗಿ ತೆರಳುವ ಹಾಗೂ ಇಲ್ಲ. ಯಾಕೆಂದರೆ ಪತಿವ್ರತ ಧರ್ಮವನ್ನು ಪಾಲಿಸದ ಈ ದಾಕ್ಷಾಯಿಣಿಗೆ ಬದುಕುವ ಯಾವ ಅರ್ಹತೆಗಳೂ ಇಲ್ಲ. ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಲೇಬೇಕು. ಯಾಕೆಂದರೆ ಈ ದುರಂಕಾರಿ ತಂದೆಯ ಮಗಳಾಗಿ ಈ ದಾಕ್ಷಾಯಿಣಿ ಜನಿಸಿದ್ದಕ್ಕೆ ಈ ದಾಕ್ಷಾಯಿಣಿಯ ಶರೀರ ಈ ತಂದೆಯ ಎದುರಲ್ಲಿ ಉರಿದು ಬೂದಿಯಾಗಬೇಕು. ಹಾಗೆಯೇ ನನ್ನಪ್ಪನ ಎದುರಿನಲ್ಲೇ ನಾನು ಉರಿದು ಬೂದಿಯಾಗಬೇಕು. ಜೊತೆಗೆ ಈ ನನ್ನಪ್ಪನ ಅಹಂಕಾರ ಅಳಿಯಲೇಬೇಕು. ಓ ಅಗ್ನಿದೇವ, ದಹಿಸಿ ಬಿಡು ಈ ದಾಕ್ಷಾಯಿಣಿಯ ಶರೀರವನ್ನು. ದಹಿಸಿ ಬಿಡು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀಕೃಷ್ಣಾರ್ಪಣಮಸ್ತು.